ಎಲ್ಲರಿಗೂ ನಮಸ್ಕಾರ. ಸದಾ ಆರೋಗ್ಯವಾಗಿರಲು ಹಿರಿಯರು ಹೇಳಿರುವ 25 ಸಲಹೆಗಳು. ಮೊದಲನೇದು, ಜ್ವರ ಕಡಿಮೆಯಾಗದಿದ್ದರೆ ತಕ್ಷಣ ಕುದಿಸಿದ ಅನ್ನದ ನೀರು ಕುಡಿದರೆ ಉಪಶಮನವಾಗುತ್ತದೆ. ಶುಂಠಿ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ಸಂಗ್ರಹವಾದ ರಕ್ತವು ಚಲಿಸಲು ಸಹಾಯ ಮಾಡುತ್ತದೆ. ಆಹಾರ ಸೇವಿಸಿದ ಸ್ವಲ್ಪ ಸಮಯದ ನಂತರ ನೀರು ಕುಡಿಯಬೇಕು ಮತ್ತು ಆಹಾರ ತಿನ್ನುವಾಗ ನೀರನ್ನು ಕುಡಿಯಬಾರದು, ಏಕೆಂದರೆ ಇದರಿಂದ ಶರೀರಕ್ಕೆ ಶಕ್ತಿ ದೊರೆಯುವುದಿಲ್ಲ. ಮೊಸರು ಮತ್ತು ಬೆಲ್ಲವನ್ನ ತಿನ್ನುವ ಮೂಲಕ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತದೆ ಮತ್ತು ರಕ್ತಹೀನತೆಯಂತಹ ರೋಗಗಳನ್ನು ತಡೆಯುತ್ತದೆ. ಬೆಲ್ಲವನ್ನ ನಿಯಮಿತವಾಗಿ ತಿನ್ನುವುದರಿಂದ ಉಸಿರಾಟಕ್ಕೆ ಸಂಬಂಧಿತ ಕಾಯಿಲೆಗಳು ದೂರವಾಗುತ್ತವೆ. ಕೆಲಸ ಮಾಡುವಾಗ ನಿದ್ರಾಹೀನತೆ ಅಥವಾ ಪ್ರಜ್ಞೆ ತಪ್ಪುತ್ತಿದ್ದರೆ ಶುಂಠಿ ನೀರು ಕುಡಿಯಬೇಕು. ನಿಮಗೆ ಯಕೃತ್ತಿನ ಸಂಬಂಧಿತ ಯಾವುದೇ ಕಾಯಿಲೆ ಇದ್ದರೆ ಉಪ್ಪಿನಕಾಯಿಯನ್ನ ಸೇವಿಸಬೇಡಿ. ನಿಮಗೆ ವಾಯು ಸಮಸ್ಯೆ ಇದ್ದರೆ ಸಾಧ್ಯವಾದಷ್ಟು ಬೆಚ್ಚಗಿನ ನೀರನ್ನು ಸೇವಿಸಿ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 1 ಚಮಚ ಅಗಸೆ ಬೀಜವನ್ನ ಸೇವಿಸುವುದರಿಂದ ನೀವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಇದನ್ನು ಪುಡಿ ಮಾಡಿ ನೀರಿನೊಂದಿಗೆ ತೆಗೆದುಕೊಳ್ಳಬಹುದು. ಔಷಧಿ ಸೇವಿಸಿದ ತಕ್ಷಣ ಟೀ ಕುಡಿಯುವುದರಿಂದ ಯಕೃತ್ತು ಹಾನಿಯಾಗುತ್ತದೆ, ಏಕೆಂದರೆ ಔಷಧಿ ಮತ್ತು ಚಹಾವನ್ನು ಒಟ್ಟಿಗೆ ಸೇವಿಸುವುದು ದೇಹಕ್ಕೆ ತುಂಬಾ ಹಾನಿಕಾರಕವಾಗಿದೆ. ಇದು ಕ್ರಮೇಣ ಯಕೃತ್ತನ್ನು ಹಾನಿಗೊಳಿಸುತ್ತದೆ. ಕಲ್ಲಂಗಡಿ ಸಿಪ್ಪೆಯನ್ನ ನೀರಿನಲ್ಲಿ ಕುದಿಸಿ ಮುಖ ತೊಳೆಯುವುದರಿಂದ ಮೈಬಣ್ಣ ಸ್ಪಷ್ಟ ಮತ್ತು ಬೆಳ್ಳಗಾಗುತ್ತದೆ. ಬಿಸಿ ಆಹಾರ ತಿಂದ ತಕ್ಷಣ ತಣ್ಣನೆಯ ಆಹಾರವನ್ನ ಸೇವಿಸಿದರೆ ಹಲ್ಲುಗಳು ತಕ್ಷಣ ಉದುರಲು ಪ್ರಾರಂಭಿಸುತ್ತವೆ. ಸ್ವಲ್ಪ ಕೆಲಸ ಮಾಡಿದ ನಂತರ ಸುಸ್ತಾಗಲು ಪ್ರಾರಂಭಿಸಿದರೆ ವನ ದ್ರಾಕ್ಷಿಯನ್ನ ರಾತ್ರಿಯಿಡೀ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಇದು ದೇಹಕ್ಕೆ ಶಕ್ತಿಯನ್ನ ಒದಗಿಸುತ್ತದೆ. ಹಾಲು ಕುದಿಸಿದಾಗ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿದರೆ ಹಾಲು ಕೆಡುವುದನ್ನ ತಡೆಯುತ್ತದೆ. ಹಾಲು ಮತ್ತು ಏಲಕ್ಕಿಯನ್ನ ಸೇವಿಸುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ನೀವು ಮೊಟ್ಟೆಗಳನ್ನು ತ್ವರಿತವಾಗಿ ಬೇಯಿಸಲು ಬಯಸಿದರೆ ಮೊಟ್ಟೆಗಳನ್ನು ಕುದಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿ, ಇದು ತ್ವರಿತವಾಗಿ ಕುದಿಯಲು ಸಹಾಯ ಮಾಡುತ್ತದೆ. ಟೊಮೆಟೊ ಸೂಪ್ ಮಾಡುವಾಗ ಅದಕ್ಕೆ ಸ್ವಲ್ಪ ಒಣ ಪುದೀನ ಸೇರಿಸಿ, ಇದು ಸೂಪ್ನ ರುಚಿಯನ್ನ ಹೆಚ್ಚಿಸುತ್ತದೆ. ನಿಮಗೆ ಗೊತ್ತಿದೆಯೇ, ಬಾಳೆಹಣ್ಣು ವ್ಯಕ್ತಿಯ ಕೆಟ್ಟ ಮನಸ್ಥಿತಿಯನ್ನ ಸಹ ಉತ್ತಮಗೊಳಿಸುವ ಒಂದು ವಸ್ತುವಾಗಿದೆ. ಕೊಬ್ಬರಿ ಎಣ್ಣೆಯನ್ನ ಗೋರಂಟಿಗೆ ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ಉದ್ದ ಮತ್ತು ದಟ್ಟವಾಗಿರುತ್ತವೆ. ಬಾಳೆಹಣ್ಣಿನೊಂದಿಗೆ ಮಜ್ಜಿಗೆ ಎಂದಿಗೂ ಸೇವಿಸಬೇಡಿ, ಇದು ದೇಹಕ್ಕೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುತ್ತದೆ. ನೀವು ಅತಿಯಾದ ಅನಿಲದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಮೆಂತೆ ಬೀಜಗಳನ್ನು ಬಳಸಿ, ಅದು ಗ್ಯಾಸ್ನಿಂದ ಪರಿಹಾರವನ್ನ ನೀಡುತ್ತದೆ. ಹಾಲಿನೊಂದಿಗೆ ಹಿಟ್ಟನ್ನು ಬೆರೆಸಿ ಮುಖಕ್ಕೆ ಉಜ್ಜಿದರೆ ಮೈಬಣ್ಣ ಸ್ಪಷ್ಟವಾಗುತ್ತದೆ. ನಿಮಗೆ ಹಸಿವು ಕಡಿಮೆ ಅನಿಸಿದರೆ ಸಲಾಡ್ನಲ್ಲಿ ಸಾಧ್ಯವಾದಷ್ಟು ಹಸಿ ಟೊಮೆಟೊಗಳನ್ನು ಬಳಸಿ. ಪ್ರತಿದಿನ ಮೊಸರು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ಮೊಸರು ನಮ್ಮ ದೇಹಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನಿಂಬೆ ಸಿಪ್ಪೆಗೆ ಸಕ್ಕರೆ ಹಾಕಿ ಮುಖಕ್ಕೆ ಹಚ್ಚುವುದರಿಂದ ಕಪ್ಪು ಕಲೆಗಳು ನಿವಾರಣೆಯಾಗುತ್ತದೆ. ದಿನಕ್ಕೆ 1 ಬಾರಿ ನೆಲದ ಮೇಲೆ ಕುಳಿತು ಊಟ ಮಾಡಿ ಜೀರ್ಣಕ್ರಿಯೆಯನ್ನ ಸುಧಾರಿಸಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆಗಳಿದ್ದರೆ ಊಟದ ನಂತರ ಸೊಂಪನ್ನು ತಿನ್ನಲು ಪ್ರಾರಂಭಿಸಿ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.